ಬೆಂಗಳೂರು ಉತ್ತರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಬಿಜೆಪಿ ಶಾಸಕರು ಜೊತೆಯಾಗ್ತಾ ಇದ್ದಾರೆ. ಏನೇ ಆಗಲಿ ನಾನು ರಾಜೀವ್ ಗೌಡ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಬಿಜೆಪಿ ಶಾಸಕ ಸೋಮಶೇಖರ್ ಅವರು ಮಾತಾಡಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ರಾಜೀವ್ ಗೌಡ್ರು ಇದ್ದಾರಲ್ಲ, ಪ್ರೊಫೆಸರ್ ರಾಜೀವ್ ಗೌಡ್ರು, ಇವರಿಗೆ ನನ್ನ ಸಪೋರ್ಟ್, ನನ್ನ ಸಹಕಾರ ಇವರಿಗಿರುತ್ತೆ. ನನ್ನ ಯಾರು ಬಿಜೆಪಿಯವರು ಬಂದು ಕೇಳಿಲ್ಲ ಸಪೋರ್ಟ್ ಕೊಡಿ ಅಂತ ಹೇಳಿ. ಹಾಗಾಗಿ ಯಾರು ಏನು ಬೇಕಾದರೂ ಮಾಡಿಕೊಳ್ಳಲಿ, ಪ್ರೊಫೆಸರ್ ರಾಜೀವ್ ಗೌಡ್ರು ಇದ್ದಾರಲ್ಲ, ಇವರಿಗೆ ನನ್ನ ಸಹಕಾರ, ಇವ್ರ ಪರನೇ ಹೋಗಿ ವೋಟ್ ಕೇಳ್ತೀನಿ, ಪ್ರಚಾರ ಇವ್ರ ಪರವಾಗಿ ಮಾಡಬೇಕಾಗಿರೋದು ನನ್ನ ಕಮಿಟ್ಮೆಂಟ್ ಅಂತ ಟಿ ಸೋಮಶೇಖರ್ ಬಹಿರಂಗವಾಗಿಯೇ ಮಾತಾಡಿದ್ದಾರೆ. ಬಿಜೆಪಿಯವರು ಯಾರಾದರೂ ಸರಿ ಬಂದು ನನ್ನ ಸಪೋರ್ಟ್ ಅಂತೂ ಕೇಳಿಲ್ಲ. ಅಮಿತ್ ಶಾ ಬಂದಿದ್ದರು, ನನಗೊಂದು ಆಹ್ವಾನ ಕೂಡ ಕೊಡಲಿಲ್ಲ ಇವರು. ಉಡುಪಿಯಲ್ಲಿ ಯಾವ ಮಹಿಳೆಗೆ ಗೋ ಬ್ಯಾಕ್ ಅಂತ ಹೇಳಿದ್ರು ಅಂಥವ್ರನ್ನ ಉಡುಪಿಯಿಂದ ಅವ್ರು ಆಚೆ ಹಾಕಿದ ಮೇಲೆ, ಅಲ್ಲಿನ ಜನ, ಉಡುಪಿ ಚಿಕ್ಕಮಗಳೂರ ಜನ ಆಚೆ ಹಾಕಿದ ಮೇಲೆ ಕರ್ಕೊಂಡು ಬಂದು ಬೆಂಗಳೂರಲ್ಲಿ ಇವರಿಗೆ ಸ್ವಾಗತ, ಇವರಿಗೆ ವೆಲ್ಕಮ್ ಮಾಡಬೇಕಾ? ನಾನು ಯಾಕೆ ವೆಲ್ಕಮ್ ಮಾಡಬೇಕು? ನಾನೇನು ಅಂತ ಬಿಜೆಪಿಗೆ ತೋರಿಸ್ತೀನಿ ಅಂತ ಹೇಳಿ ಟಿ ಸೋಮಶೇಖರ್ ಗುಡುಗಿದ್ದಾರೆ. MLC ಚುನಾವಣೆ ಯಾರು ಬಿಜೆಪಿಯವರು ಬಂದು ಅಭ್ಯರ್ಥಿ ಬಂದು ನನ್ನನ್ನು ಮತ ಸಹಾಯ ಮಾಡಿ ಅಂತ ಕೇಳಲಿಲ್ಲ. ಲೋಕಸಭಾ ಅಭ್ಯರ್ಥಿ ಘೋಷಣೆಯಾಗಿದೆ. 7-8 ಸಾರಿ ನನ್ನ ಕ್ಷೇತ್ರಕ್ಕೆ ಬಂದಿದ್ದಾರೆ. ನನ್ನನ್ನು ಬಂದು ಅಪ್ರೋಚ್ ಮಾಡೋದ್ರಲ್ಲಿ ಸಪೋರ್ಟ್ ಮಾಡಿ ಅಂತಕ್ಕಂಥದ್ರಲ್ಲಿ ಇವತ್ತು ಕೇಳಲಿಲ್ಲ. ಕೇಳಿದ ಮೇಲೆ ನಾನೇನು ಮಾಡಬೇಕು? ಕ್ಷೇತ್ರದ ಎಲ್ಲರ ಸಭೆ ಕರೆದು ಮಾತಾಡಿದ್ದೇನೆ. ಅವ್ಯಾರು ಕೂಡ ಸ್ವಾಭಿಮಾನ ಧಕ್ಕೆ ಆಗ್ತದೆ. ಕಾನ್ಸ್ಟಿಟ್ಯೂನ್ಸಿಗೆ ಯಾರು ಸಹಾಯ ಮಾಡ್ತಾರೆ ಅವ್ರು ನೀವು ಸಂಪೂರ್ಣ ಸಹಕಾರ ಕೊಡಿ ಅಂತ ಹೇಳಿದ್ರು. ಕೊಡ್ಲಿರಿ, ಏನ್ ಮಾಡಕ್ಕಾಯ್ತದೆ ಮಾಡ್ಲಿ. ಚಿಕ್ಕಮಗಳೂರು ಉಡುಪಿಯಿಂದ ಗೋಬೇಕಂದವರಿಗೆ ನಾವು ಬೆಂಗಳೂರಿನ ವೆಲ್ಕಮ್ ಮಾಡ್ಬೇಕಾ? ವಾಸ್ತವಾಂಶನ ನಮ್ಮ ಕ್ಷೇತ್ರದ ಎಲ್ಲ ಮತದಾರ ಬಂದವರಿಗೆ ವಿಷಯ ಇಟ್ಟಿದ್ದೇನೆ. ಅಮಿತ್ ಶಾ ಅವರು ಮೀಟಿಂಗ್ ಮಾಡಿದ್ರು, ಅದಕ್ಕೂ ಕೂಡ ನಿಮ್ಗೆ ಆಹ್ವಾನ ಇಲ್ಲ. ಸೋಮಶೇಖರ್ ಅವರು ಮಾತಾಡಿರೋದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ್ರು ಇದ್ದಾರಲ್ಲ, ಇವರಿಗೆ ನಾನು ಸಹಕಾರ ಕೊಡ್ತೀನಿ, ನನ್ನ ಸಹಮತ ಸಹಕಾರ ಇವರಿಗೆ ಇರುತ್ತೆ, ಇವ್ರ ಪರವಾಗಿಯೇ ವೋಟ್ ಕೇಳ್ತೀನಿ. ಇದ್ಯಾರೋ ಮಹಿಳೆ ಚಿಕ್ಕಮಗಳೂರು ಉಡುಪಿ ಭಾಗದಲ್ಲಿ ಸಂಸದೆ ಆಗಿದ್ರಲ್ಲ, ಇವ್ರನ್ನ ಜನ ಗೋ ಬ್ಯಾಕ್ ಅಂಥೇಳಿ ಆಚೆ ಹಾಕಿದ್ರು, ಕೆಲಸ ಮಾಡಲಿಲ್ಲ, ಕ್ಷೇತ್ರದ ಕಡೆ ತಲೆ ಹಾಕಲಿಲ್ಲ ಅಂಥೇಳಿ. ಅಂಥವ್ರನ್ನ ಬೆಂಗಳೂರು ಕರ್ಕೊಂಡು ಬಂದು ಇವರು ರೆಡ್ ಕಾರ್ಪೆಟ್ ಹಾಸ್ಬಿಟ್ಟು ಕರಿತಾ ಇದ್ದಾರೆ ಇವರನ್ನು. ಏನಿದೆ ಅಂಥದ್ದು? ಅಮಿತ್ ಶಾ ಬಂದಿದ್ದರು, ಒಂದು ಮಾತು ಹೇಳಲಿಲ್ಲ, ಒಂದು ಆಹ್ವಾನ ಇರಲಿಲ್ಲ ನನಗೆ, ನಾನೇನು ಅಂತ ತೋರಿಸ್ತೀನಿ ಇವರಿಗೆ ಅಂಥೇಳಿ ಸೋಮಶೇಖರ್ ಅವರು ಗುಡುಗಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಪರವಾಗಿಯೇ ಮತ ಕೇಳ್ತೀನಿ ಅಂತ ಹೇಳಿ ಒಂದು ಕಡೆ ಅವರು ಮಾತಾಡಿದ್ದಾರೆ. ಡೀಟೇಲ್ಸ್ಗಳಿಗೆ ಇದೀಗ ರಾಕೇಶ್ ಇದ್ದಾರೆ. ರಾಕೇಶ್, ಏನು ಹೇಳಿದ್ದಾರೆ ಟಿ ಸೋಮಶೇಖರ್ ಅವರು ಅಂತ? ರಮಾಕಾಂತ್, ಬಿಜೆಪಿಯಲ್ಲಿ ಈಗ ಒಳಬೇಗುದಿಯ ಹೊಡೆತಗಳ ಪೆಟ್ಟು ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಬೆಂಗಳೂರು ಉತ್ತರದಲ್ಲಿ ಗೋ ಬ್ಯಾಕ್ ಅಭಿಯಾನವನ್ನ ಅನುಭವಿಸಿದ್ದಂತಹ ಶೋಭಾ ಕರಂದ್ಲಾಜೆ ಅವರಿಗೆ ಈಗ ಮತ್ತೆ ಅದೇ ರೀತಿಯಾದಂತಹ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ. ಯಶವಂತಪುರದ ಶಾಸಕ ಸೋಮಶೇಖರ್ ಅವರು ಈ ವಿಚಾರವನ್ನ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಹೊರಗಿನಿಂದ ಇದ್ದಂಥವರು ಮತ್ತೆ ಅಂದ್ರೆ ಚಿಕ್ಕಮಗಳೂರಿನ ಜನ ಬೇಡ ಅಂತವ್ರನ್ನ ಬೆಂಗಳೂರಿಗೆ ಕರೆದುಕೊಂಡು ಬಂದ್ಬಿಟ್ಟಿದ್ದಾರೆ. ಅವರು ಕೂಡ ಕಳೆದ 4-6 ದಿನಗಳಿಂದ ಪ್ರಚಾರವನ್ನ ಮಾಡ್ತಿದ್ದಾರೆ. 8-10 ಸಭೆಗಳನ್ನ ಈ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಕ್ಷೇತ್ರದ ಶಾಸಕನಾಗಿರುವಂತಹ ನನಗೆ ಯಾವುದೇ ರೀತಿಯಾದಂತಹ ಇನ್ವಿಟೇಷನ್ ಅಂದ್ರೆ ನನ್ನನ್ನು ಯಾವುದಕ್ಕೂ ಅವರು ಕರೀತಾ ಇಲ್ಲ, ಎಲ್ಲೂ ಕೂಡ ನನಗೆ ಅವರ ಪ್ರಚಾರದ ವಿಚಾರಗಳನ್ನು ಹೇಳ್ತಾ ಇಲ್ಲ. ಹಾಗೆ ಪಕ್ಷದ ವಲಯದಲ್ಲೂ ಕೂಡ ನನ್ನ ವಿಚಾರದಲ್ಲಿ ಯಾಕೋ ಅವರು ನೆಗೆಟಿವ್ ಆಗಿ ನಡ್ಕೊಳ್ತಾ ಇದ್ದಾರೆ. ಅಮಿತ್ ಶಾ ಅವರ ಕಾರ್ಯಕ್ರಮ ಇದ್ದಾಗಲೂ ಕೂಡ ನನಗೆ ಮಾಹಿತಿಯನ್ನು ಕೊಟ್ಟಿಲ್ಲ. ನನ್ನನ್ನು ಬಿಜೆಪಿ ಒಳಗೆ ಪರಿಗಣನೆ ಮಾಡುತ್ತಿರುವುದು ಅಷ್ಟಕ್ಕಷ್ಟೇ. ಈ ಹಿನ್ನೆಲೆಯಲ್ಲಿ ನಾನು ಹೊರಗಿನಿಂದ ಬಂದವರಿಗೆ ಯಾಕೆ ಸಪೋರ್ಟ್ ಅನ್ನ ಮಾಡಬೇಕು ಅನ್ನುವಂಥ ಪ್ರಶ್ನೆಯನ್ನು ಹೇಳಿದ್ದಾರೆ. ಹಾಗೆ ಅವರ ಈ ಪ್ರಶ್ನೆಯ ಜೊತೆಗೆ ಬಿಜೆಪಿ ವಲಯದೊಳಗೆ ಇರುವಂತಹ ತಮ್ಮ ಬಗೆಯ ಅಸಮಾಧಾನ, ತಾರತಮ್ಯದ ವಿಚಾರಗಳನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ದು, ಸ್ವಾಭಿಮಾನಕ್ಕೆ ಧಕ್ಕೆಯಾಗುವಂತಹ ಸನ್ನಿವೇಶವನ್ನ ಇಲ್ಲಿನವರು ಮಾಡ್ತಾ ಇದ್ದಾರೆ. ನನ್ನ ವಿರೋಧ ಯಾರು ವಿಧಾನಸಭಾ ಚುನಾವಣೆಯಲ್ಲಿ ಕೆಲಸವನ್ನ ಮಾಡಿದ್ರು ಅಂತವರಿಗೆ ಮತ್ತೆ ಮನ್ನಣೆಯನ್ನ ನೀಡಿ ಪಕ್ಷದಲ್ಲಿ ಮಣೆ ಹಾಕಿ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಗ್ತಾ ಇದೆ. ನಾನು ಯಾರ ವಿರುದ್ಧ ಶಿಸ್ತುಕ್ರಮವನ್ನು ಜರುಗಿಸಬೇಕು ಅಂತ ಕೇಳಿದ್ದನೋ ಅವರೇ ಮತ್ತೆ ಪಕ್ಷದೊಳಗೆ ಬಂದಿದ್ದಾರೆ. ಈ ರೀತಿ ಪ್ರತಿ ಹಂತದಲ್ಲೂ ಕೂಡ ನನ್ನ ವಿಚಾರದಲ್ಲಿ ವೈಯಕ್ತಿಕವಾಗಿ ಸ್ವಾಭಿಮಾನಕ್ಕೆ ಧಕ್ಕೆ ಬರುವ ರೀತಿಯಲ್ಲಿ ಪಕ್ಷ ನಡೆದುಕೊಳ್ತಾ ಇದೆ. ಇದಕ್ಕೆ ಯಾರೂ ಕೂಡ ಅಂದ್ರೆ ನನ್ನ ವಿಚಾರದಲ್ಲಿ ಯಾರೂ ಕೂಡ ಮನ್ನಣೆಯನ್ನು ನೀಡ್ತಾ ಇಲ್ಲ, ಅವಮಾನದ ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಹೀಗಿದ್ದಾಗ ನಾನು ಸ್ವಾಭಿಮಾನದ ವಿಚಾರವನ್ನು ಮುಂದಿಟ್ಟುಕೊಂಡೇ ನನ್ನ ನಿರ್ಧಾರವನ್ನು ನಾನು ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಯಾರು ನನ್ನ ಬೆಂಬಲವನ್ನು ಬಯಸಿದ್ದಾರೋ ಅವರಿಗೆ ನಾನು ಸಪೋರ್ಟ್ ಅನ್ನು ಮಾಡ್ತೇನೆ ಅನ್ನುವಂತಹ ಹೇಳಿಕೆಯನ್ನು ಕೊಡುವ ಮುಖಾಂತರ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಅವರು ಈ ಹಿಂದೆ ಅವರ ಬಳಿ ಸಪೋರ್ಟ್ ಅನ್ನು ಮಾಡಬೇಕು ಅನ್ನುವಂಥ ಕೋರಿಕೆಯನ್ನು ಸಲ್ಲಿಸಿದ್ರು. ಅದಕ್ಕೆ ನಾನು
ಅವರಿಗೆ ಬೆನ್ನೆಲುಬಾಗಿ ನಿಲ್ತೇನೆ ಅನ್ನುವಂತ ಮಾತನ್ನು ಹೇಳುವ ಮುಖಾಂತರ ಸ್ವಪಕ್ಷದ ವಿರುದ್ಧವೇ ಅಸಮಾಧಾನವನ್ನು ಹೊರಹಾಕಿ ಕಾಂಗ್ರೆಸ್ಗೆ ಬೆಂಬಲ ನೀಡುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಲೋಕಸಭೆಯ ಚುನಾವಣೆಯವರೆಗೂ ಕೂಡ ಕಾದು ನೋಡ್ತೇನೆ, ಅಂದ್ರೆ ಈ ಚುನಾವಣೆ ಪ್ರಕ್ರಿಯೆಗಳಾಗುವವರೆಗೂ ನೋಡ್ತೇನೆ, ಪಕ್ಷದ ಸನ್ನಿವೇಶಗಳು ಹೇಗಿರ್ತದೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ, ಅದಾದ ಬಳಿಕ ನಾನು ನಿರ್ಧಾರವನ್ನು ಪ್ರಕಟ ಮಾಡ್ತೇನೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಅಂದ್ರೆ ಚುನಾವಣೆಯ ಬಳಿಕ ಅವರು ಕಾಂಗ್ರೆಸ್ಗೆ ಸೇರುವಂತ ಸಾಧ್ಯತೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ರಮಾಕಾಂತ್, ಥ್ಯಾಂಕ್ ಯು ರಾಕೇಶ್.